ಡೆವಿಲ್ ಸಿನಿಮಾ ರಿಲೀಸ್ಗೂ ಮುನ್ನ ಈಗ ದರ್ಶನ್ಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಬಾರಕ್ಕಿಗೆ ಹಿಂದೆ ಒಂದು ಹೊಸ ಟಿವಿ ಫಿಕ್ಸ್ ಮಾಡಲಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ ಈಗ ಜೈಲಲ್ಲಿದ್ದಾರೆ. ಅವರು ಇರುವಂತಹ ಒಂದು ಬ್ಯಾರಕ್ಗೆ ಹೊಸ ಟಿವಿಯನ್ನು ಫಿಕ್ಸ್ ಮಾಡಲಾಗ್ತಾ ಇದೆ ಎನ್ನುವಂತಹ ವಿಚಾರ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿತ್ತು ಅಂದರೆ, ಟಿವಿ ಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ರು ದರ್ಶನ್. ತಲೆ ಕೆಟ್ಟು ಹೋಗ್ತಾ ಇದೆ, ನನಗೆ ಟಿವಿಯನ್ನು ಕೊಡಿಸಿ ಅಂತ ಕೇಳಿಕೊಂಡಿದ್ರು ದರ್ಶನ್. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಕೋರ್ಟ್ ಕೂಡ ಅಸ್ತು ಅಂದಿತ್ತು. ಆಯಿತು, ಕೊಡಿಸ್ತೀವಿ ಅಂತ ಹೇಳಿತ್ತು. ಈಗ ಅದೇ ವಿಚಾರವಾಗಿ ಹಲವಾರು ದಿನಗಳು ಕಳೆದ ಮೇಲೂ ಕೂಡ ದರ್ಶನ್ಗೆ ಟಿವಿ ಸಿಕ್ಕಿರಲಿಲ್ಲ. ಈಗ ಟಿವಿ ಭಾಗ್ಯ ಕೂಡ ಬಂದಿದೆ. ಡೆವಿಲ್ ಸಿನಿಮಾ ರಿಲೀಸ್ಗೂ ಮೊದಲೇ ದರ್ಶನ್ ಒಂದು ಬ್ಯಾರಕ್ಕಿಗೆ ಟಿವಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕೊನೆಗೂ ಕೂಡ ದರ್ಶನ್ ಬ್ಯಾರಕ್ಕಿಗೆ ಟಿವಿ ಬುಕ್ ಆಗಿದೆ. ಶೋರೂಮ್ನಲ್ಲಿ ಹೊಸ ಟಿವಿಯನ್ನೇ ಬುಕ್ ಮಾಡಿದ್ದಾರಂತೆ ಜೈಲಿನ ಅಧಿಕಾರಿಗಳು. ದರ್ಶನ್ ಬ್ಯಾರಕ್ಕಿಗೆ ಹೊಸ ಟಿವಿ ಬರ್ತಾ ಇದೆ. ಮಂಗಳವಾರ ಟಿವಿ ಬುಕ್ ಆಗಿದೆ. ಇವತ್ತು ದರ್ಶನ್ ಬ್ಯಾರಕ್ಗೆ ಈ ಒಂದು ಟಿವಿ ಫಿಕ್ಸ್ ಆಗುವಂತಹ ಎಲ್ಲ ರೀತಿಯ ಸಾಧ್ಯತೆ ಇದೆ. ಇವತ್ತು ಅಥವಾ ನಾಳೆ ಫಿಕ್ಸ್ ಆಗಬಹುದು. ಸಾಮಾನ್ಯವಾಗಿ ಏನಂದರೆ, ನಾಳೆ ಸಿನಿಮಾ ರಿಲೀಸ್ ಇದೆ. ಹೀಗಾಗಿ ಅಭಿಮಾನಿಗಳು ಮತ್ತು ಸಿನಿಮಾ ಯಾವ ರೀತಿಯಾಗಿ ಓಡುತ್ತೆ, ಹೆಂಗೆ ಪ್ರತಿಕ್ರಿಯೆ ಇರುತ್ತೆ ಅನ್ನುವಂತಹ ಕುತೂಹಲ ದರ್ಶನ್ಗೂ ಇರುತ್ತೆ. ಅದನ್ನು ನೋಡಬೇಕಂದ್ರೆ ಟಿವಿ ಬೇಕು. ಮೊಬೈಲ್ ವ್ಯವಸ್ಥೆ ಅಂತೂ ಮಾಡೋಕ್ಕಾಗಲ್ಲ. ಹೀಗಾಗಿ ಟಿವಿ ಬೇಕು ಅಂತ ದರ್ಶನ್ ಕೇಳಿಕೊಂಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ ಕೊಡೋಕೆ ಕೋರ್ಟ್ ಅನುಮತಿ ಕೊಡ್ತು. ಈಗ ಜೈಲಿನ ಅಧಿಕಾರಿಗಳು ಕೂಡ ಶೋರೂಮ್ನಲ್ಲಿ ಹೊಸ ಟಿವಿಯನ್ನು ಬುಕ್ ಮಾಡಿದ್ದಾರೆ. ಆ ಟಿವಿಯನ್ನು ಇವತ್ತೇ ಫಿಕ್ಸ್ ಮಾಡುವಂತಹ ಒಂದು ಸಾಧ್ಯತೆ ಇದೆ ದರ್ಶನ್ ಬ್ಯಾರಕ್ಗೆ. ಸಾಮಾನ್ಯವಾಗಿ ಬೇರೆ ಬ್ಯಾರಕ್ನಲ್ಲಿರೋ ಒಂದು ಟಿವಿಗಳನ್ನೇ ಫಿಕ್ಸ್ ಮಾಡಬಹುದಾಗುತ್ತೆ, ಆದರೆ ಹಂಗೆ ಮಾಡಿಲ್ಲ. ದರ್ಶನ್ಗಾಗಿ ಹೊಸ ಟಿವಿಯನ್ನೇ ಬುಕ್ ಮಾಡಿದ್ದಾರೆ. ಕೋರ್ಟ್ ಸೂಚನೆ ಕೊಟ್ಟಿತ್ತು. ಸೂಚನೆ ಕೊಟ್ಟಂತಹ ಬೆನ್ನಲ್ಲೇ ಈಗ ಹೊಸ ಟಿವಿಯನ್ನು ಖರೀದಿ ಮಾಡೋಕೆ ಮುಂದಾಗಿದ್ದಾರೆ ಜೈಲಿನ ಅಧಿಕಾರಿಗಳು. ಟಿವಿ ಫಿಕ್ಸ್ ಆದರೂ ಕೂಡ ಸೀಮಿತ ಚಾನಲ್ಗಳು ಮಾತ್ರ ನೋಡೋಕ್ಕೆ ಅವಕಾಶ. ಅಂದರೆ ಟಿವಿ ಇದೆ ಅಂತ ಮಾತ್ರಕ್ಕೆ ಎಲ್ಲ ಚಾನಲ್ಗಳು ಕೂಡ ಕೊಡ್ತಾರೆ, ಬರುತ್ತೆ, ನೋಡಬಹುದು ಅನ್ನುವಂಥದ್ದೇನಿಲ್ಲ. ಕೆಲವೊಂದು ಚಾನಲ್ಗಳನ್ನು ಮಾತ್ರ ಕೊಡಲಾಗುತ್ತೆ, ಅದನ್ನು ಮಾತ್ರ ನೋಡಬೇಕು ದರ್ಶನ್. ಟಿವಿ ಕೇಳಿದ್ರು, ಟಿವಿ ಕೊಡೋಕೆ ಕೋರ್ಟ್ ಅನುಮತಿ ಕೊಡ್ತು. ಆದರೆ ಟಿವಿಯಲ್ಲಿ ಇವರು ಏನೇನು ಬಯಸ್ತಾರೋ, ಯಾವ ಚಾನಲ್ ಬೇಕು ಅಂತ ಕೇಳ್ತಾರೆ, ಅದನ್ನೆಲ್ಲ ಕೊಡೋಕ್ಕಾಗಲ್ಲ. ಇಷ್ಟೇ ಚಾನಲ್ ಇರಬೇಕು ಅಂತ ಇರುತ್ತೆ. ಹೀಗಾಗಿ ಅಷ್ಟು ಮಾತ್ರ ಕೊಡ್ತಾರೆ, ಅದನ್ನು ಮಾತ್ರ ನೋಡಬೇಕು. ನ್ಯೂಸ್ ಚಾನಲ್ ಕೊಡಬಹುದು, ಮತ್ತು ಬೇರೆ ಏನಾದರೂ ಎಂಟರ್ಟೈನ್ಮೆಂಟ್ ಚಾನಲ್ಗಳನ್ನು 1-2 ಕೊಡಬಹುದು. ಹೀಗಾಗಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗಂತೂ ಈಗ ಕೊನೆಗೂ ಕೂಡ ಅವರು ಕೇಳಿದಂತಹ ಒಂದು ಟಿವಿ ಸಿಗ್ತಾ ಇದೆ. ಅವರ ಬ್ಯಾರಕ್ಕೆ ಹಿಂದೆ ಒಂದು ಟಿವಿ ಫಿಕ್ಸ್ ಆಗುವಂತಹ ಎಲ್ಲ ರೀತಿಯ ಲಕ್ಷಣಗಳಿವೆ. ಜೈಲಿನ ಅಧಿಕಾರಿಗಳು ಹೊಸ ಟಿವಿಯನ್ನು ತರ್ತಾ ಇದ್ದಾರೆ, ತಂದು ಫಿಕ್ಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.